ನಮಸ್ಕಾರ ಮಕ್ಕಳೇ, ಇದು ಗಣಿತ 8ನೇ ತರಗತಿ ಭಾಗ 2 ಅಧ್ಯಾಯ 8 ಪರಿಮಾಣಗಳ ಹೋಲಿಕೆ. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 8.3ರಲ್ಲಿ ನಾವು ಬಿಡಿಸೋಣ. ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ 10ನೇ ಲೆಕ್ಕಗಳವರೆಗೆ ಮಾಡಿದ್ದೀವಿ. 11ನೇ ಲೆಕ್ಕ ಓದೋಣ. ಒಂದು ಪ್ರಯೋಗಾಲಯದಲ್ಲಿ ಒಂದು ನಿರ್ದಿಷ್ಟವಾದ ಪ್ರಯೋಗದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆಯು ಪ್ರತಿ ಗಂಟೆಗೆ 2.5% ವೇಗದಲ್ಲಿ ಹೆಚ್ಚುತ್ತಿದೆ. ಆರಂಭದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆಯು 5,06,000 ಇದ್ದರೆ 2 ಗಂಟೆಯ ನಂತರ ಅದರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಆರಂಭದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾದ ಸಂಖ್ಯೆಯೇ ಅಸಲು ಅಂತ ತಗೋಬೇಕು ನಾವು. ಇದು ಪಿ ಆಗುತ್ತೆ. ಇದು ಬಡ್ಡಿಯ ದರ ಆಗುತ್ತೆ. ಅಂದರೆ ಒಂದು ಗಂಟೆಗೆ ಎಷ್ಟು ವೇಗದಲ್ಲಿ ಹೆಚ್ಚುತ್ತಾ ಇದೆ ಅನ್ನೋದೇ ಇದು ಬಡ್ಡಿಯ ದರ ಅಂತ ನಾವು ತಗೋಬೇಕು. 2 ಗಂಟೆ ಅಂದರೆ n = 2 ಆಗುತ್ತೆ. ನಾವು ಮೊತ್ತವನ್ನು ಕಂಡುಹಿಡಿದ್ರೆ ಆ ಒಂದು ಎಷ್ಟು ಸಂಖ್ಯೆ 2 ಗಂಟೆ ಆದಮೇಲೆ ಎಷ್ಟು ಬ್ಯಾಕ್ಟೀರಿಯಾದ ಸಂಖ್ಯೆ ಅನ್ನೋದೇ ಮೊತ್ತವಾಗುತ್ತೆ. ಹಾಗಾಗಿ ನಾವು ಪ್ರತಿ ಗಂಟೆಗೆ ಏರಿಕೆ ದರ 2.5%. ಪ್ರಾರಂಭದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ P = 5,06,000. n = 2 ಗಂಟೆ ನಂತರ ಎಷ್ಟು ಬ್ಯಾಕ್ಟೀರಿಯಾಗಳ ಸಂಖ್ಯೆ ಆಗುತ್ತೆ ಅಂತ ಕಂಡುಹಿಡಬೇಕು. n = 2. ಮೊತ್ತ 2 ಗಂಟೆಯ ನಂತರ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಮೊತ್ತ ಕಂಡುಹಿಡಿಬೇಕು. ಮೊತ್ತದ ಸೂತ್ರ ಬರ್ಕೊಂಡ್ವಿ. A = P × 1 + R/100 ಆವರಣ ಘಾತ n. ಇಲ್ಲಿ ಮೊದಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ 5,06,000. 1 + ಇಲ್ಲಿ 2.5 ಏರಿಕೆ ದರ ಅಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಏರಿಕೆ ದರ. ಒಂದು ಗಂಟೆಗೆ 2.5 ಏರಿಕೆ ಆಗ್ತಾ ಇದೆ. ಕೆಳಗಡೆ 100. ಆವರಣ ಎಷ್ಟು ಗಂಟೆಗೆ ನಾವು ಕಂಡುಹಿಡಬೇಕು? 2 ಗಂಟೆಗೆ. ಇಲ್ಲಿ ನಾವು ಪಾಯಿಂಟನ್ನು ಇಲ್ಲಿರುತ್ತೆ ಪಾಯಿಂಟು, ಇಲ್ಲಿ ಇನ್ನೊಂದು 0 ಇರುತ್ತೆ. ಇಲ್ಲಿ ಪಾಯಿಂಟನ್ನು ನಾವು ಈ ಕಡೆಗೆ ಚಲಿಸಿದರೆ ಈ ಪಾಯಿಂಟ್ ಈ ಕಡೆ ಹೋಗುತ್ತೆ. ಇಲ್ಲಿ 25 ಆಗುತ್ತೆ. 25 1 25, 25 4 100. ಇಲ್ಲೊಂದು 0ನ ಹಂಗೆ ಬರ್ತೀವಿ. 40ನೇ 1 ಆಯಿತು. ಇಲ್ಲಿ ನಾವು ಭಿನ್ನರಾಶಿಗಳನ್ನು ನಾವು ಕೂಡಬೇಕಾದ್ರೆ ಛೇದ ಸಮ ಮಾಡ್ಕೊಳ್ತೀವಿ. ಇಲ್ಲಿ 40 × 40 ಸಮ ಮಾಡ್ಕೊಂಡು ಅಂಶಗಳನ್ನು ಕೂಡ್ತೀವಿ. 41 41, 40ನೇ 41 ಸ್ಕ್ವೇರ್. 41ನ್ನು 2 ಸತಿ ಗುಣಿಸ್ತೀವಿ. 40ನ್ನು 2 ಸತಿ ಗುಣಿಸ್ತೀವಿ. 4 4 16 ಅಂದರೆ 1600 ಆಯಿತು. 40ನ್ನು 2 ಸತಿ ಗುಣಿಸಿದರೆ ಇವೆರಡು ಸೊನ್ನೆಗೂ ಹೋಯಿತು. 16 1 16. ಇಲ್ಲಿ 16 32, 16 3 48. 50ರಾಗ 48 ಹೋಯಿತು. ಇನ್ನು 2 ಉಳಿತು. ಪಕ್ಕದಾಗೆ 6 ಐತೆ, 26 ಆಯಿತು. ಮತ್ತು 16 1 16. ಮತ್ತು ಇಲ್ಲಿ ಇದ್ರಾಗೆ 10 ಉಳಿತು. 10 ಅಂದರೆ 100 ಆಯಿತು. ಸಾರಿ, ಇಲ್ಲಿ 4ರಿಂದ ಭಾಗಿಸ್ಬಿಡೋಣ. 4 4 16. ಇಲ್ಲಿ 4ರಿಂದ ಭಾಗಿಸೋಣ. 4 1 4. ಇಲ್ಲಿ 1 ಉಳಿತು. 10 ಆಯಿತು. 4 2 8. ಮತ್ತು ಇಲ್ಲಿ 2 ಉಳಿತು. ಪಕ್ಕದಾಗ 6 ಆಯಿತು. 4 6 24. ಮತ್ತು ಇಲ್ಲಿ 2 ಉಳಿತು. ಪಕ್ಕದಾಗ 0 ಐತಿ. 20 ಆಯಿತು. 4 5 20. 1265 × 41 × 41 ಕೆಳಗೆ 4. ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ನಾವು ಗುಣಿಸಿ 4ರಿಂದ ಭಾಗಿಸಿದಾಗ 5,31,616.25 ಇವೇ ನೀವು 2 ಗಂಟೆ ನಂತರ ಆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಎಷ್ಟು ಬೆಳೀತಪ್ಪ ಅಂದರೆ 5,31,616.25ರಷ್ಟು ಬೆಳೀತು. ಮೊದಲೆಷ್ಟಿತ್ತು? 5,06,000 ಇತ್ತು. ಈಗ ಎಷ್ಟು ಬೆಳೆದವೆ? ಸುಮಾರು ಒಂದು 25,000 ಜಾಸ್ತಿ ಬೆಳೆದವೆ ಅಂತ. ಇಲ್ಲಿಗೆ ಈ ಒಂದು 11ನೇ ಪ್ರಶ್ನೆಗೆ ಉತ್ತರ ಮುಗೀತು. ಈಗ 12ನೇ ಪ್ರಶ್ನೆಯನ್ನು ಓದೋಣ ಮಕ್ಕಳೇ. ಸ್ಕೂಟರ್ ಒಂದನ್ನು ₹42,000ಕ್ಕೆ ಖರೀದಿಸಲಾಯಿತು. ವಾರ್ಷಿಕ 8% ದರದಲ್ಲಿ ಅದರ ಬೆಲೆಯು ಸವಕಳಿಯಾಗುತ್ತಿದೆ. 1 ವರ್ಷದ ನಂತರ ಅದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದನು. ಇಲ್ಲಿ ಒಂದೇ ವರ್ಷಕ್ಕೆ ಅಂತ ಕೇಳಿರೋದ್ರಿಂದ ನಾವು ಸರಳ ಬಡ್ಡಿ ಪ್ರಕಾರನೇ ಮಾಡ್ಕೊಳ್ತಾ ಹೋಗೋಣ. ವಾರ್ಷಿಕ 8% ದರ ಅಂದರೆ ನಾವು ಬಡ್ಡಿಯ ದರದ ರೂಪದಲ್ಲೇ ತಗೊಳ್ಳೋಣ. ಇದು ಇಳಿಕೆ ಆಗ್ತಾ, ಸವಕಳಿ ಅಂದರೆ ಇಳಿಕೆ ಆಗ್ತಾ ಇದೆ. 42,000ಕ್ಕೆ ಖರೀದಿಸಲಾಗಿದೆ. ಅದು ಅಸಲು. 42,000 ಅನ್ನೋದು ಅಸಲು ಬೆಲೆ. P = 42,000.
ವಾರ್ಷಿಕ ಸವಕಳಿ ದರ 8% ಅಂದರೆ ಅದು ಆರ್ ಅಂತ ತಗೊಳ್ಳೋಣ ಬಡ್ಡಿ ದರ. ಎನ್ ಈಸ್ ಈಕ್ವಲ್ ಟು ಅಂದರೆ ಇದು ಟೈಮ್ ಅವಧಿ 1 ವರ್ಷ ಆಗುತ್ತೆ. ಇಳಿಕೆ ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಇದೇನು ಸರಳ ಬಡ್ಡಿ ಸೂತ್ರ, ಸರಳ ಬಡ್ಡಿನೇ ನಮಗೆ ಇಳಿಕೆ ಆಗುತ್ತೆ. ಎಷ್ಟು ಇಳಿಕೆ ಆಗುತ್ತೆ ಅಂತ, ಅಸಲು 42,000, ಟೈಮು 1 ವರ್ಷ, ಬಡ್ಡಿಯ ದರ 8%, ಕೆಳಗಡೆ 100. ಇವೆರಡು ಸೊನ್ನೆಗೂ ಹೋಯ್ತು. ಇಲ್ಲಿ 420 ಉಳಿದಿದೆ. ಇಲ್ಲಿ 8 1 8, 8 0 0, 8 2 16 ದಶಕ 1, 8 4 32 1 33, 3,360 ಇಳಿಕೆಯಾಗಿದೆ. ಅಂದರೆ ಅಸಲು ಬೆಲೆ 42,000, ಅದರಲ್ಲಿ ಇಳಿಕೆಯನ್ನು 3,360 ಕಳೆದ್ರೆ 38,640 ಒಂದು ವರ್ಷದ ನಂತರ ಸ್ಕೂಟ್ರ್ ಬೆಲೆ ಅಂತ. ಅಂದರೆ ಆ ಟೈಮ್ ಹೋಗ್ತಾ ಹೋಗ್ತಾ ಆ ಒಂದು ಸ್ಕೂಟ್ರ್ ಬೆಲೆ ಇಳಿತಾ ಹೋಗುತ್ತೆ, ಅಂದರೆ ಸವಕಳಿ ಆಗುತ್ತೆ ಅಂತ. ಆ ಸ್ಕೂಟ್ರ್ ಬೆಲೆ 1 ವರ್ಷದ ನಂತರ ಎಷ್ಟು? 38,640. ಇಲ್ಲಿಗೆ 12 ಪ್ರಶ್ನೆಗಳು ಮುಗಿದು 1ರಿಂದ ಹಿಡಿದು ಇಲ್ಲಿಗೆ ಅಭ್ಯಾಸ 8.3 ಮುಗಿತು. ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ಒಂದು 8ನೇ ತರಗತಿ ನಾನು ಯಾವುದು ಸೆಲೆಕ್ಟ್ ಮಾಡ್ಕೊಂತ ಅದನ್ನು ಮಾಡ್ತೀನಿ ಮಕ್ಕಳೇ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ.